ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಸೌಮ್ಯ. ಇವತ್ತಿನ ರೆಸಿಪಿ ಸೋರೆಕಾಯಿ ಕುರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇದು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ಎಳೆ ಸೋರೆಕಾಯಿ ತೊಗೊಂಡಿದ್ದೀನಿ. ಇದು ಮೇಲೆ ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು, ದಿಂಡು ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮಸಾಲೆ ರುಬ್ಕೊಬೇಕಾಗುತ್ತೆ. ಮಿಕ್ಸಿ ಜಾರಿಗೆ ಅರ್ಧ ಬಟ್ಲು ತೆಂಗಿನಕಾಯಿ ತುರಿ, 1 ಸ್ಪೂನ್ ಸೋಂಪು, ಚಕ್ಕೆ 1, ಲವಂಗ 2, ಕಡಲೆಪಪ್ಪು 1 ಸ್ಪೂನು, ಗೋಡಂಬಿ 5ರಿಂದ 6, ಏಲಕ್ಕಿ ಕಾಯಿ 1, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಮತ್ತು ನಾಟಿ ಟೊಮೊಟೊ ಮೀಡಿಯಮ್ ಸೈಜ್ 2 ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಈ ಥರ ಪೇಸ್ಟ್ ಆದರೆ ಸಾಕು. ಮತ್ತು ಒಂದು ಬಾಣಲಿ ಬಿಸಿ ಮಾಡಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಸಣ್ಣಗೆ ಕಟ್ ಮಾಡಿರೋಂತಹ ಮೀಡಿಯಮ್ ಸೈಜ್ 2 ಈರುಳ್ಳಿ ಇದ್ರ ಜೊತೆನೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಲಾವ್ ಎಲೆ ಈ ಥರ ಮುರ್ತಿ ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋಗಂಟ ಹುರ್ಕೊಬೇಕಾಗುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಇದ್ರ ಜೊತೆನೇ ಸೋರೆಕಾಯಿ ಕಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಆದಷ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಕುರ್ಮಾಗೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಒಂದು 2 ನಿಮಿಷದ ಕಾಲ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದ್ರ ಜೊತೆನೇ ರುಬ್ಬಿರೋಂತಹ ಮಸಾಲೆನೂ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಬೇಕಾಗುತ್ತೆ. ಹುರಿದು ಆದಮೇಲೆ ಇದ್ರ ಜೊತೆನೇ 1 ಸ್ಪೂನ್ ಧನಿಯಾ ಪುಡಿ, ಚಿಲ್ಲಿ ಪೌಡರ್ 1 ಸ್ಪೂನು, ನಿಮ್ಮ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು, ಗರಂ ಮಸಾಲ 1 ಸ್ಪೂನು, ಈ ಮೂರನ್ನು ಸೇರಿಸಿ ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಬೇಕಾಗುತ್ತೆ. ನೋಡಿ, ಈ ಥರ ಸಣ್ಣ ಉರಿಲೇ ಈ ಥರ ಹುರ್ಕೊಬೇಕಾಗುತ್ತೆ. ನಾವು ಹುರಿದಷ್ಟು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಇದ್ರ ಜೊತೆನೇ ಖಾರ ರುಬ್ಬಿದ್ವಲ್ಲ ಆ ಮಿಕ್ಸಿಗೆ 1 ಲೋಟ ನೀರು ಹಾಕ್ಕೊಂಡು ಆ ನೀರು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಈ ಥರ ಮಸಾಲೆ ಜೊತೆನೇ ಸೋರೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಹುರಿಯೋದ್ರಿಂದ ಸೋರೆಕಾಯಿ ಕುರ್ಮಾ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಇದನ್ನು ಆದಷ್ಟು ಕಮ್ಮಿ ಉರಿಲೇ ಬೇಯಿಸ್ಕೊಬೇಕಾಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಮುಚ್ಚಿಬಿಟ್ಟು ಒಂದು 5ರಿಂದ 6 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಈಗ 6 ನಿಮಿಷಗಳ ಕಾಲ ಕ್ಯಾಪ್ ಓಪನ್ ಮಾಡಿ ನೋಡ್ತೀನಿ. ನೋಡಿ, ಎಷ್ಟು ಕರೆಕ್ಟಾಗಿದೆ. ತುಂಬ ತೆಳುವೂ ಆಗಿಲ್ಲ, ತುಂಬ ಗಟ್ಟಿನೂ ಆಗಿಲ್ಲ. ಕುರ್ಮಾ ತುಂಬ ಪರ್ಫೆಕ್ಟಾಗಿ ಆಗಿದೆ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಕಮ್ಮಿ ಪದಾರ್ಥಗಳಿಂದ ಬಳಸಿ ಮಾಡಿದಂತಹ ಸೋರೆಕಾಯಿ ಕುರ್ಮಾ. ಇದು ದೋಸೆ, ಚಪಾತಿ, ಇಡ್ಲಿ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.